ಇನ್ನು ಬಿಎಂಆರ್ಸಿಎಲ್ ವಿರುದ್ಧ ಬೆಂಗಳೂರಿನ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ವಿದ್ಯಾರ್ಥಿಗಳು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಂಜಿ ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಕರ್ನಾಟಕಕ್ಕೆ ಒಂದು, ಇತರ ರಾಜ್ಯಕ್ಕೆ ರೂಲ್ಸ್ ಒಂದಾ, ಇದೆಯಾ ತರ, ಹೇಗೆ ಮೆಟ್ರೋ ಟಿಕೆಟ್ ದರಕ್ಕೆ ಏರಿಕೆಯನ್ನ ಮಾಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಇದೀಗ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಸಡನ್ ಆಗಿ ವರ್ಷಕ್ಕೆ 2 ಬಾರಿ ಮೆಟ್ರೋ ದರ ಏರಿಕೆ ಆಗಿದೆ. ಹೀಗಾಗಿ ನಮಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಒಂದ್ ಕಡೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಮುಂದೆ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಯಾಕಂದ್ರೆ ಇವರೆಲ್ಲ ಸುತ್ತಮುತ್ತ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದೀಗ ವರ್ಷಕ್ಕೆ 2 ಬಾರಿ ಜಾಸ್ತಿ ಆಗಿದೆ. ಹೀಗಾಗಿ ನಮಗೆ ತಿಂಗಳಿಗೆ 2,000 3,000 ರೂಪಾಯಿ ಇದಕ್ಕೆ ಮೆಟ್ರೋಗೆ ಹೋಗುತ್ತೆ. ಹೀಗಾಗಿ ನಮಗೆ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಹೀಗಾಗಿ ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡಿಸ್ತೀನಿ, ಅವ್ರನ್ನೇ ಕೇಳ್ತೀನಿ ಏನ್ ಹೇಳ್ತಾರೆ ಈ ದರ ವಿಚಾರವಾಗಿ ಅಂತ. ಮೆಟ್ರೋ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಿ ಅಂತ? ಸರ್ ಆಕ್ಚುಲಿ ತುಂಬಾ ಕಷ್ಟ ಆಗ್ತಾ ಇದೆ. ಅಂದ್ರೆ ನನ್ಗೆ ಒನ್ ಟೈಮ್ 60 ರೂಪೀಸ್ ಆಗ್ತಿದೆ, ಮಂತ್ಲಿ 1,500 ರೂಪೀಸ್ ಗಂಟೆ ಖರ್ಚಾಗುತ್ತೆ. ತುಂಬಾ ಪ್ರಾಬ್ಲಮ್. ಅಂದ್ರೆ ನಂಗೆ ಬೇರೆ ಆಲ್ಟರ್ನೇಟಿವ್ಸ್ ಇಲ್ವಲ್ಲ. ಮೆಟ್ರೋ ಟೈಮ್ ಸೇವಿಂಗ್ ಅಂತ ಬರ್ತೀವಿ, ಅದ್ರಲ್ಲಿ ಬೇರೆ ಸರ್ವಿಸ್ ಪ್ರಾಬ್ಲಮ್ ಇದೆ. ಸರ್ವಿಸ್ ಓಕೆ, ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ಬೋದು. ರಶ್ ಅಷ್ಟಿದ್ರು ನಾವು ಕಷ್ಟ ಪಟ್ಕೊಂಡು ಬರ್ತಿದೀವಿ. ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ. ಇವಾಗ ಫೀಮೇಲ್ ಇಲ್ಲ ಗರ್ಲ್ಸ್ಗಾಗ್ಲಿ ಸ್ಟೂಡೆಂಟ್ಸ್ಗೆ ಫ್ರೀ ಮಾಡಿದ್ದಾರೆ ಬಸ್ಸು. ಅದೇ ತರ ಬಾಯ್ಸ್ ಮಾಡಿದ್ರೆ ಓಕೆ, ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಸಿಗಲ್ಲ. ಮೆಟ್ರೋ ಒಂದೇ ಸೊಲ್ಯೂಷನ್ ಇರೋದು. ಏನಂದ್ರೆ ನಮ್ಗೆ 2-3 hours ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಂತ. ಬರ್ತಿದ್ದಿ ನಾನು ಬರೋದು ಟಿನ್ ಫ್ಯಾಕ್ಟ್ರಿಯಿಂದ. ಟಿನ್ ಫ್ಯಾಕ್ಟ್ರಿ ಟು ಎಂಜಿ ರೋಡ್. ಇದೇ ನಿಮ್ ಕಾಲೇಜಿನ ಸುತ್ತಮುತ್ತ? ಹೌದು ಸರ್, ಎಂಜಿ ರೋಡ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್. ಹಾ ಸರ್, ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ರಿ. ಶೋರ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಒಂದು ಆಕ್ಷನ್ ತಗೊಂಡು ಕಡಿಮೆ ಮಾಡಬೇಕು. ನಾವು ಇದು ಹೊಸಕೋಟೆಯಿಂದ ಬರೋದು. ಸೊ ಅಲ್ಲಿಂದ ಹೊಸಕೋಟೆಯಿಂದ ಬಸ್ಸಿಂದ ಬಂದ್ಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ ಒಂದು 1/2 hour 45 minutes ಆಗುತ್ತೆ ಟಿನ್ ಫ್ಯಾಕ್ಟ್ರಿ. ಮತ್ತೆ ಮೆಟ್ರೋ ಆಲ್ಮೋಸ್ಟ್ 1-2 hours ಆಗುತ್ತೆ. ಬಟ್ ಮೆಟ್ರೋ ಯಾಕೆ ಚೂಸ್ ಮಾಡ್ತಾ ಏನಂದ್ರೆ ಬೇಸಿಕ್ ಮೇನ್ ಅಂದ್ರೆ ಏನಂದ್ರೆ ಫಾಸ್ಟ್ ಟೈಮ್ ಜಲ್ದಿ ಬರ್ಬೋದಂತ. ಬಟ್ ಇನ್ನೊಂದು 5% ಇನ್ಕ್ರೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬಸ್ಸೇ ಕಡಿಮೆ, ಬಟ್ ಬಸ್ ಏನಂದ್ರೆ 2-3 hours ಆಗುತ್ತೆ. ಬಟ್ ಸ್ವಲ್ಪ ನೋಡ್ಬೇಕು ಗೌರ್ಮೆಂಟು 5% ಇನ್ಕ್ರೀಸ್ ಮಾಡೋ ಬದಲು ಸ್ಟೂಡೆಂಟ್ಸ್ಗೆ ಏನಾರ ಸ್ಟೂಡೆಂಟ್ ಕಾರ್ಡ್ ಬಸ್ಸಲ್ಲಿ ಬಸ್ ಹೆಂಗ್ ಕೊಡ್ತಾರೆ ಹಂಗೆ ಕೊಡಬೇಕು ಮೆಟ್ರೋಗೂ. ಯಾಕಂದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅವಾಗ ಅಂತ ಅಷ್ಟೇ. ಸರ್, ನಾನು ಅಶೋಕ್ ನಗರದಿಂದ ಬರ್ತಾ ಇರೋದು. ಅಲ್ಲಿಂದ ಬೆನಗನಹಳ್ಳಿ ಇಳ್ಕೊಂಡು ಬೆನಗನಹಳ್ಳಿಯಿಂದ ಡೈರೆಕ್ಟ್ ಕಾಲೇಜ್ಗೆ ಅಲ್ಲಿಂದ ಬಸ್ ಸ್ವಿಚ್ ಮಾಡಬೇಕು. ಸೊ ಅದೇ ಟ್ರಾವೆಲಿಂಗ್ ಟೈಮ್ ಇಲ್ಲಿಂದ ಬಸ್ಸಲ್ಲಿ ಅಶೋಕ್ ನಗರ್ಗೆ ಹೋದ್ರೆ ನಿಮಗೆ ಗೊತ್ತು ಎಷ್ಟೊತ್ತಾಗುತ್ತೆ ಅಂತ. ಸೊ ಅದೇ ಟ್ರಾವೆಲಿಂಗ್ ಟೈಮ್ನ ಕಟ್ ಡೌನ್ ಮಾಡೋಕ್ಕೆ ನಾನು ಮೆಟ್ರೋ ಯೂಸ್ ಮಾಡ್ತೇನೆ. ಮೆಟ್ರೋ ಪ್ರೈಸ್ ಅದು ಜಾಸ್ತಿ ಆದರೆ ಅದೇ ಸರ್ ತುಂಬಾ ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಏನಾನ ಒಂಚೂರು ಕಮ್ಮಿ ಇಲ್ಲ, ಸ್ಟೂಡೆಂಟ್ಸ್ಗೆ ಏನಾನ ಪಾಸಸ್ ರೀತಿ ಏನಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅಷ್ಟೇ. ಇದಿಷ್ಟೇ ವಿದ್ಯಾರ್ಥಿಗಳ ಮಾತಾಗಿತ್ತು. ಯಾಕಂದ್ರೆ ಇವರು ಡೈಲಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಒಂದ್ ಕಡೆ BMTC ಬಸ್ ಅಲ್ಲಿ ಬರ್ಬೇಕಂದ್ರೆ ತುಂಬಾ ಟ್ರಾಫಿಕ್, ಆ ಟೈಮ್ಗೆ ರೀಚ್ ಆಗಲ್ಲ ಕಾಲೇಜುಗಳಿಗೆ. ಹೀಗಾಗಿ ಮೆಟ್ರೋ ಅವಲಂಬನೆ ಆಗಿದೆ. ಬಟ್ ದರ ಏರಿಕೆ ಮಾಡಿದ್ರೆ ಸರಿಯಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾರು ಮಾಡಿದ್ರು ಸಹ ಒಂದ್ ಕಡೆ ದರ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬಿಎಂಆರ್ಸಿಎಲ್ ವಿರುದ್ಧ ಬೆಂಗಳೂರಿನ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ವಿದ್ಯಾರ್ಥಿಗಳು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಂಜಿ ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಕರ್ನಾಟಕಕ್ಕೆ ಒಂದು, ಇತರ ರಾಜ್ಯಕ್ಕೆ ರೂಲ್ಸ್ ಒಂದಾ, ಇದೆಯಾ ತರ, ಹೇಗೆ ಮೆಟ್ರೋ ಟಿಕೆಟ್ ದರಕ್ಕೆ ಏರಿಕೆಯನ್ನ ಮಾಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಇದೀಗ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಗ್ತಿದ್ದಾರೆ. ಯಾಕಂದ್ರೆ ಸಡನ್ ಆಗಿ ವರ್ಷಕ್ಕೆ 2 ಬಾರಿ ಮೆಟ್ರೋ ದರ ಏರಿಕೆ ಆಗಿದೆ. ಹೀಗಾಗಿ ನಮಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಒಂದ್ ಕಡೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಮುಂದೆ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ದೃಶ್ಯಗಳನ್ನು ನೋಡ್ತಿರ್ಬೋದು. ಯಾಕಂದ್ರೆ ಇವರೆಲ್ಲ ಸುತ್ತಮುತ್ತ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದೀಗ ವರ್ಷಕ್ಕೆ 2 ಬಾರಿ ಜಾಸ್ತಿ ಆಗಿದೆ. ಹೀಗಾಗಿ ನಮಗೆ ತಿಂಗಳಿಗೆ 2,000 3,000 ರೂಪಾಯಿ ಇದಕ್ಕೆ ಮೆಟ್ರೋಗೆ ಹೋಗುತ್ತೆ. ಹೀಗಾಗಿ ನಮಗೆ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಹೀಗಾಗಿ ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡಿಸ್ತೀನಿ, ಅವ್ರನ್ನೇ ಕೇಳ್ತೀನಿ ಏನ್ ಹೇಳ್ತಾರೆ ಈ ದರ ವಿಚಾರವಾಗಿ ಅಂತ. ಮೆಟ್ರೋ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಿ ಅಂತ? ಸರ್ ಆಕ್ಚುಲಿ ತುಂಬಾ ಕಷ್ಟ ಆಗ್ತಾ ಇದೆ. ಅಂದ್ರೆ ನನ್ಗೆ ಒನ್ ಟೈಮ್ 60 ರೂಪೀಸ್ ಆಗ್ತಿದೆ, ಮಂತ್ಲಿ 1,500 ರೂಪೀಸ್ ಗಂಟೆ ಖರ್ಚಾಗುತ್ತೆ. ತುಂಬಾ ಪ್ರಾಬ್ಲಮ್.
ಅಂದ್ರೆ ನಂಗೆ ಬೇರೆ ಆಲ್ಟರ್ನೇಟಿವ್ಸ್ ಇಲ್ವಲ್ಲ. ಮೆಟ್ರೋ ಟೈಮ್ ಸೇವಿಂಗ್ ಅಂತ ಬರ್ತೀವಿ, ಅದ್ರಲ್ಲಿ ಬೇರೆ ಸರ್ವಿಸ್ ಪ್ರಾಬ್ಲಮ್ ಇದೆ. ಸರ್ವಿಸ್ ಓಕೆ, ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ಬೋದು. ರಶ್ ಅಷ್ಟಿದ್ರು ನಾವು ಕಷ್ಟ ಪಟ್ಕೊಂಡು ಬರ್ತಿದೀವಿ. ಪ್ರೈಸ್ ಜಾಸ್ತಿ ಮಾಡ್ತಾ ಇದಾರೆ, ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ. ಇವಾಗ ಫೀಮೇಲ್ ಇಲ್ಲ ಗರ್ಲ್ಸ್ಗಾಗ್ಲಿ ಸ್ಟೂಡೆಂಟ್ಸ್ಗೆ ಫ್ರೀ ಮಾಡಿದಾರೆ ಬಸ್ಸು. ಅದೇ ತರ ಬಾಯ್ಸ್ ಮಾಡಿದ್ರೆ ಓಕೆ, ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಸಿಗಲ್ಲ. ಮೆಟ್ರೋ ಒಂದೇ ಸೊಲ್ಯೂಷನ್ ಇರೋದು. ಏನಂದ್ರೆ ನಮ್ಗೆ 2-3 hours ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಂತ. ಬರ್ತಿದ್ದಿ ನಾನು ಬರೋದು ಟಿನ್ ಫ್ಯಾಕ್ಟ್ರಿಯಿಂದ, ಟಿನ್ ಫ್ಯಾಕ್ಟ್ರಿ ಟು MG ರೋಡ್. ಇದೇ ನಿಮ್ ಕಾಲೇಜಿನ ಸುತ್ತಮುತ್ತ? ಹೌದು ಸರ್, MG ರೋಡ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್. ಹಾ ಸರ್, ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ರಿ? ಸರ್ ಶೋರ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಒಂದು ಆಕ್ಷನ್ ತಗೊಂಡು ಕಡಿಮೆ ಮಾಡಬೇಕು. ನಾವು ಇದು ಹೊಸಕೋಟೆಯಿಂದ ಬರೋದು. ಸೊ ಅಲ್ಲಿಂದ ಹೊಸಕೋಟೆಯಿಂದ ಬಸ್ಸಿಂದ ಬಂದ್ಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ ಒಂದು 1/2 hour 45 minutes ಆಗುತ್ತೆ ಟಿನ್ ಫ್ಯಾಕ್ಟ್ರಿ. ಮತ್ತೆ ಮೆಟ್ರೋ ಆಲ್ಮೋಸ್ಟ್ 1-2 hours ಆಗುತ್ತೆ. ಬಟ್ ಮೆಟ್ರೋ ಯಾಕೆ ಚೂಸ್ ಮಾಡ್ತಾ ಏನಂದ್ರೆ ಬೇಸಿಕ್ ಮೇನ್ ಅಂದ್ರೆ ಏನಂದ್ರೆ ಫಾಸ್ಟ್ ಟೈಮ್ ಜಲ್ದಿ ಬರ್ಬೋದಂತ. ಬಟ್ ಇನ್ನೊಂದು 5% ಇನ್ಕ್ರೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ಬಸ್ಸೇ ಕಡಿಮೆ. ಬಟ್ ಬಸ್ ಏನಂದ್ರೆ 2-3 hours ಆಗುತ್ತೆ. ಬಟ್ ಸ್ವಲ್ಪ ನೋಡ್ಬೇಕು ಗೌರ್ಮೆಂಟು 5% ಇನ್ಕ್ರೀಸ್ ಮಾಡೋ ಬದಲು ಸ್ಟೂಡೆಂಟ್ಸ್ಗೆ ಏನಾರ ಸ್ಟೂಡೆಂಟ್ ಕಾರ್ಡ್ ಬಸ್ಸಲ್ಲಿ ಬಸ್ ಹೆಂಗ್ ಕೊಡ್ತಾರೆ ಹಂಗೆ ಕೊಡಬೇಕು ಮೆಟ್ರೋಗೂ, ಯಾಕಂದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅವಾಗ ಅಂತ ಅಷ್ಟೇ. ಸರ್, ನಾನು ಅಶೋಕ್ ನಗರದಿಂದ ಬರ್ತಾ ಇರೋದು. ಅಲ್ಲಿಂದ ಬೆನ್ಗನಹಳ್ಳಿ ಇಳ್ಕೊಂಡು ಬೆನ್ಗನಹಳ್ಳಿಯಿಂದ ಡೈರೆಕ್ಟ್ ಕಾಲೇಜ್ಗೆ ಅಲ್ಲಿಂದ ಬಸ್ ಸ್ವಿಚ್ ಮಾಡಬೇಕು. ಸೊ ಅದೇ ಟ್ರಾವೆಲಿಂಗ್ ಟೈಮ್ ಇಲ್ಲಿಂದ ಬಸ್ಸಲ್ಲಿ ಅಶೋಕ್ ನಗರ್ಗೆ ಹೋದ್ರೆ ನಿಮಗೆ ಗೊತ್ತು ಎಷ್ಟೊತ್ತಾಗುತ್ತೆ ಅಂತ. ಸೊ ಅದೇ ಟ್ರಾವೆಲಿಂಗ್ ಟೈಮ್ನ ಕಟ್ ಡೌನ್ ಮಾಡೋಕ್ಕೆ ನಾನು ಮೆಟ್ರೋ ಯೂಸ್ ಮಾಡ್ತೇನೆ. ಮೆಟ್ರೋ ಪ್ರೈಸ್ ಅದು ಜಾಸ್ತಿ ಆದರೆ ಅದೇ ಸರ್ ತುಂಬಾ ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಏನಾನ ಒಂಚೂರು ಕಮ್ಮಿ ಇಲ್ಲ, ಸ್ಟೂಡೆಂಟ್ಸ್ಗೆ ಏನಾನ ಪಾಸಸ್ ರೀತಿ ಏನಾನ ಕೊಟ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇದಿಷ್ಟೇ ವಿದ್ಯಾರ್ಥಿಗಳ ಮಾತಾಗಿತ್ತು. ಯಾಕಂದ್ರೆ ಇವರು ಡೈಲಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಒಂದ್ ಕಡೆ BMTC ಬಸ್ ಅಲ್ಲಿ ಬರ್ಬೇಕಂದ್ರೆ ತುಂಬಾ ಟ್ರಾಫಿಕ್, ಆ ಟೈಮ್ಗೆ ರೀಚ್ ಆಗಲ್ಲ ಕಾಲೇಜುಗಳಿಗೆ. ಹೀಗಾಗಿ ಮೆಟ್ರೋ ಅವಲಂಬನೆ ಆಗಿದೆ. ಬಟ್ ದರ ಏರಿಕೆ ಮಾಡಿದ್ರೆ ಸರಿಯಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾರು ಮಾಡಿದ್ರು ಸಹ ಒಂದ್ ಕಡೆ ದರ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು BMRCL ವಿರುದ್ಧ ಬೆಂಗಳೂರಿನ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ವಿದ್ಯಾರ್ಥಿಗಳು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. MG ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು. ಕರ್ನಾಟಕಕ್ಕೆ ಒಂದು, ಇತರ ರಾಜ್ಯಕ್ಕೆ ರೂಲ್ಸ್ ಒಂದಾ, ಇದೆಯಾ ತರ, ಹೇಗೆ ಮೆಟ್ರೋ ಟಿಕೆಟ್ ದರಕ್ಕೆ ಏರಿಕೆಯನ್ನ ಮಾಡಿದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೆಟ್ರೋ ದರ ಏರಿಕೆ ವಿಚಾರವಾಗಿ ಇದೀಗ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಸಡನ್ ಆಗಿ ವರ್ಷಕ್ಕೆ 2 ಬಾರಿ ಮೆಟ್ರೋ ದರ ಏರಿಕೆ ಆಗಿದೆ. ಹೀಗಾಗಿ ನಮಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಒಂದ್ ಕಡೆ MG ರೋಡ್ ಮೆಟ್ರೋ ಸ್ಟೇಷನ್ ಮುಂದೆ ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು. ಯಾಕಂದ್ರೆ ಇವರೆಲ್ಲ ಸುತ್ತಮುತ್ತ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಇದೀಗ ವರ್ಷಕ್ಕೆ 2 ಬಾರಿ ಜಾಸ್ತಿ ಆಗಿದೆ. ಹೀಗಾಗಿ ನಮಗೆ ತಿಂಗಳಿಗೆ 2,000-3,000 ರೂಪಾಯಿ ಇದಕ್ಕೆ ಮೆಟ್ರೋಗೆ ಹೋಗುತ್ತೆ. ಹೀಗಾಗಿ ನಮಗೆ ಸಂಕಷ್ಟಕ್ಕೆ ಸಿಲುಕಿದ್ದೇವೆ. ಹೀಗಾಗಿ ಮೆಟ್ರೋ ದರವನ್ನ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡಿಸ್ತೀನಿ, ಅವ್ರನ್ನೇ ಕೇಳ್ತೀನಿ ಏನ್ ಹೇಳ್ತಾರೆ ಈ ದರ ವಿಚಾರವಾಗಿ ಅಂತ. ಮೆಟ್ರೋ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಿ ಅಂತ? ಸರ್ ಆಕ್ಚುಲಿ ತುಂಬಾ ಕಷ್ಟ ಆಗ್ತಾ ಇದೆ. ಅಂದ್ರೆ ನನ್ಗೆ 1 time 60 rupees ಆಗ್ತಿದೆ, ಮಂತ್ಲಿ 1,500 rupees ಗಂಟೆ ಖರ್ಚಾಗುತ್ತೆ. ತುಂಬಾ ಪ್ರಾಬ್ಲಮ್. ಅಂದ್ರೆ ನಂಗೆ ಬೇರೆ ಆಲ್ಟರ್ನೇಟಿವ್ಸ್ ಇಲ್ವಲ್ಲ. ಮೆಟ್ರೋ ಟೈಮ್ ಸೇವಿಂಗ್ ಅಂತ ಬರ್ತೀವಿ, ಅದ್ರಲ್ಲಿ ಬೇರೆ ಸರ್ವಿಸ್ ಪ್ರಾಬ್ಲಮ್ ಇದೆ. ಸರ್ವಿಸ್ ಓಕೆ, ಏನೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಬರ್ಬೋದು. ರಶ್ ಅಷ್ಟಿದ್ರು ನಾವು ಕಷ್ಟ ಪಟ್ಕೊಂಡು ಬರ್ತಿದೀವಿ. ಪ್ರೈಸ್ ಜಾಸ್ತಿ ಮಾಡ್ತಾ ಇದಾರೆ, ಬೇರೆ ಆಲ್ಟರ್ನೇಟಿವ್ಸ್ ಇಲ್ಲ. ಇವಾಗ ಫೀಮೇಲ್ ಇಲ್ಲ ಗರ್ಲ್ಸ್ಗಾಗ್ಲಿ ಸ್ಟೂಡೆಂಟ್ಸ್ಗೆ ಫ್ರೀ ಮಾಡಿದಾರೆ ಬಸ್ಸು. ಅದೇ ತರ ಬಾಯ್ಸ್ ಮಾಡಿದ್ರೆ ಓಕೆ, ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಸಿಗಲ್ಲ. ಮೆಟ್ರೋ ಒಂದೇ ಸೊಲ್ಯೂಷನ್ ಇರೋದು. ಏನಂದ್ರೆ ನಮ್ಗೆ 2-3 hours ಆಗುತ್ತೆ ಬಸ್ಸಲ್ಲಿ ಹೋಗ್ಬೇಕಂತ. ಬರ್ತಿದ್ದಿ? ನಾನು ಬರೋದು ಟಿನ್ ಫ್ಯಾಕ್ಟ್ರಿಯಿಂದ, ಟಿನ್ ಫ್ಯಾಕ್ಟ್ರಿ ಟು MG ರೋಡ್. ಇದೇ ನಿಮ್ ಕಾಲೇಜಿನ ಸುತ್ತಮುತ್ತ? ಹೌದು ಸರ್, MG ರೋಡ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸೇಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್. ಹಾ ಸರ್, ಕಡಿಮೆ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ರೆ? ಸರ್ ಶೋರ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಒಂದು ಆಕ್ಷನ್ ತಗೊಂಡು ಕಡಿಮೆ ಮಾಡಬೇಕು. ನಾವು ಇದು ಹೊಸಕೋಟೆಯಿಂದ ಬರೋದು. ಸೊ ಅಲ್ಲಿಂದ ಹೊಸಕೋಟೆಯಿಂದ ಬಸ್ಸಿಂದ ಬಂದ್ಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ ಒಂದು 1/2 hour 45 minutes ಆಗುತ್ತೆ ಟಿನ್ ಫ್ಯಾಕ್ಟ್ರಿ. ಮತ್ತೆ ಮೆಟ್ರೋ ಆಲ್ಮೋಸ್ಟ್ 1-2 hours ಆಗುತ್ತೆ. ಬಟ್ ಮೆಟ್ರೋ ಯಾಕೆ ಚೂಸ್ ಮಾಡ್ತಾ ಏನಂದ್ರೆ ಬೇಸಿಕ್ ಮೇನ್ ಅಂದ್ರೆ ಏನಂದ್ರೆ ಫಾಸ್ಟ್ ಟೈಮ್ ಜಲ್ದಿ ಬರ್ಬೋದಂತ. ಬಟ್ ಇನ್ನೊಂದು 5% ಇನ್ಕ್ರೀಸ್ ಮಾಡಿದ್ರೆ ಕಷ್ಟ ಆಗುತ್ತೆ, ಯಾಕಂದ್ರೆ ಬಸ್ಸೇ ಕಡಿಮೆ. ಬಟ್ ಬಸ್ ಏನಂದ್ರೆ 2-3 hours ಆಗುತ್ತೆ. ಬಟ್ ಸ್ವಲ್ಪ ನೋಡ್ಬೇಕು ಗೌರ್ಮೆಂಟು 5% ಇನ್ಕ್ರೀಸ್ ಮಾಡೋ ಬದಲು ಸ್ಟೂಡೆಂಟ್ಸ್ಗೆ ಏನಾರ ಸ್ಟೂಡೆಂಟ್ ಕಾರ್ಡ್ ಬಸ್ಸಲ್ಲಿ ಬಸ್ ಹೆಂಗ್ ಕೊಡ್ತಾರೆ ಹಂಗೆ ಕೊಡಬೇಕು ಮೆಟ್ರೋಗೂ, ಯಾಕಂದ್ರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಅವಾಗ ಅಂತ ಅಷ್ಟೇ. ಸರ್, ನಾನು ಅಶೋಕ್ ನಗರದಿಂದ ಬರ್ತಾ ಇರೋದು. ಅಲ್ಲಿಂದ ಬೆನ್ಗನಹಳ್ಳಿ ಇಳ್ಕೊಂಡು ಬೆನ್ಗನಹಳ್ಳಿಯಿಂದ ಡೈರೆಕ್ಟ್ ಕಾಲೇಜ್ಗೆ ಅಲ್ಲಿಂದ ಬಸ್ ಸ್ವಿಚ್ ಮಾಡಬೇಕು. ಸೊ ಅದೇ
ಟ್ರಾವೆಲಿಂಗ್ ಟೈಮ್ ಇಲ್ಲಿಂದ ಬಸ್ಸಲ್ಲಿ ಅಶೋಕ್ ನಗರ್ಗೆ ಹೋದ್ರೆ ನಿಮಗೆ ಗೊತ್ತು ಎಷ್ಟೊತ್ತಾಗುತ್ತೆ ಅಂತ. ಸೊ ಅದೇ ಟ್ರಾವೆಲಿಂಗ್ ಟೈಮ್ನ ಕಟ್ ಡೌನ್ ಮಾಡೋಕ್ಕೆ ನಾನು ಮೆಟ್ರೋ ಯೂಸ್ ಮಾಡ್ತೇನೆ. ಮೆಟ್ರೋ ಪ್ರೈಸ್ ಅದು ಜಾಸ್ತಿ ಆದರೆ ಅದೇ ಸರ್ ತುಂಬ ಕಷ್ಟ ಆಗುತ್ತೆ. ಸ್ಟೂಡೆಂಟ್ಸ್ ಅಟ್ಲೀಸ್ಟ್ ಏನಾನ ಒಂಚೂರು ಕಮ್ಮಿ ಇಲ್ಲ, ಸ್ಟೂಡೆಂಟ್ಸ್ಗೆ ಏನಾನ ಪಾಸಸ್ ರೀತಿ ಏನಾನ ಕೊಟ್ಟರೆ ಚೆನ್ನಾಗಿರುತ್ತೆ ಅಷ್ಟೇ. ಇದಿಷ್ಟೇ ವಿದ್ಯಾರ್ಥಿಗಳ ಮಾತಾಗಿತ್ತು. ಯಾಕಂದ್ರೆ ಇವರು ಡೈಲಿ ಮೆಟ್ರೋದಲ್ಲಿ ಓಡಾಡ್ತಾರೆ. ಒಂದ್ ಕಡೆ BMTC ಬಸ್ ಅಲ್ಲಿ ಬರ್ಬೇಕಂದ್ರೆ ತುಂಬ ಟ್ರಾಫಿಕ್, ಆ ಟೈಮ್ಗೆ ರೀಚ್ ಆಗಲ್ಲ ಕಾಲೇಜುಗಳಿಗೆ. ಹೀಗಾಗಿ ಮೆಟ್ರೋ ಅವಲಂಬನೆ ಆಗಿದೆ. ಬಟ್ ದರ ಏರಿಕೆ ಮಾಡಿದ್ರೆ ಸರಿಯಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾರು ಮಾಡಿದ್ರು ಸಹ ಒಂದ್ ಕಡೆ ದರ ಕಡಿಮೆ ಮಾಡಬೇಕೆಂಬುದು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.